ರಸ್ತೆಗಳಲ್ಲಿ ಬಟರ್ ಫ್ಲೈಲೈಟ್ ಹಾಕಿದ್ದೇವೆಂದು 73 ಲಕ್ಷ ಹಣ ಪಡೆದು ಗುಳುಂ ಗೋಲ್ಮಾಲ್ ಬಹಿರಂಗ. ಹೌದು, ನಗರದ ಪ್ರಮುಖ ರಸ್ತೆಗಳು ಕತ್ತಲಿನಿಂದ ಕೂಡಿ ಜನರಿಗೆ ತೊಂದರೆಯಾಗಬಾರದು ಹಾಗೂ ಸುಂದರವಾಗಿ ಕಾಣಬೇಕು ಎಂದು ಕೋಟಿ ಕೋಟಿ ಅನುದಾನದಲ್ಲಿ ಬಟರ್ಫ್ಲೈ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ವಿಮಾನ ನಿಲ್ದಾಣ ಟುಬುಟ ಕಮಾನ್ ವರೆಗೆ ಯಾವುದೇ ಬಟರ್ಫ್ಲೈ ಬೀದಿ ದೀಪಗಳನ್ನು ಹಾಕಿದ್ದೇವೆ ಎಂದು ಕೋಟ್ಯಾಂತರ ಹಣ ಗೋಲ್ಮಾಲ್ ಮಾಡಲಾಗಿದೆ. ದಾಖಲೆಗಳ ಪ್ರಕಾರ ಎಲ್ಲ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಎಂದು ಅನುದಾನ ಕೂಡ ಬಿಡುಗಡೆಯಾಗಿದೆ. ದೀಪಗಳ ಅಳವಡಿಕೆಯಲ್ಲಿ ಮಹಾ ಗೋಲ್ಮಾಲ್ ನಡೆದಿದೆ ಎಂಬುದು ಬೆಳಕಿಗೆ ಬಂದಿದೆ. ಹೌದು, ಬೀದರ್ ನಗರಸಭೆಯಿಂದ ಅಳವಡಿಸಿದ ಬಟರ್ಫ್ಲೈ ಬೀದಿ ದೀಪಗಳಲ್ಲಿ ಬರೋಬ್ಬರಿ 73 ಲಕ್ಷ ಹಣ ಬಿಡುಗಡೆಯಾಗಿದೆ. ಆದರೆ ಯಾವುದೇ ಬೀದಿ ದೀಪಗಳನ್ನು ಅಳವಡಿಕೆ ಮಾಡದೆ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವುದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. 2023-24ನೇ ಸಾಲಿನ ಎಸ್ಪಿಪಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ ಬೀದರ್ ಹೊರವಲಯದ ವಿಮಾನ ನಿಲ್ದಾಣದಿಂದ ಬುರಾ ಕಮಾನ್ ವರೆಗೆ ಬಟರ್ಫ್ಲೈ ಸ್ಟ್ರೀಟ್ ಲೈಟ್ ಪೋಲ್ಗಳನ್ನು ಅಳವಡಿಸಲು ಬರೋಬ್ಬರಿ 73 ಲಕ್ಷ ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ 2 ಕಿಲೋಮೀಟರ್ ದೂರದ ಈ ರಾಜ್ಯ ಹೆದ್ದಾರಿಯಲ್ಲಿ 1 ವರ್ಷಗಳೇ ಕಳೆದರೂ ಒಂದೇ ಒಂದು ಬಟರ್ಫ್ಲೈ ಬೀದಿ ದೀಪಗಳನ್ನು ಅಳವಡಿಸದೆ ಲಕ್ಷಾಂತರ ರು ಹಣವನ್ನಾಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ನಾವು ಈ ಪೋಲ್ಗಳನ್ನು ಬೇರೆ ಕಡೆ ಹಾಕಿದ್ದೇವೆ ಎಂದು ಹೇಳಲಾಗುತ್ತಿದೆ. ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿಕೊಂಡು ಗೋಲ್ಮಾಲ್ ಮಾಡಲೆಂದೇ ಇಂದು ಬಟರ್ಫ್ಲೈ ಬೀದಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ ಎಂಬುದು ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. ಇನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ನಿವಾಸದ ಬಳಿಯೇ ಈ ರಸ್ತೆ ಇದ್ದು ಸಚಿವರು ಈ ಬಗ್ಗೆ ಗಮನ ಹರಿಸದೇ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮನೆಯ ಪಕ್ಕದಲ್ಲೇ ಇರುವ ನಗರದ ಪ್ರಮುಖ ರಸ್ತೆಯಲ್ಲಿ ಬೀದಿ ದೀಪಗಳು ಹಾಗೂ ಪೋಲ್ಗಳನ್ನು ಹಾಕಿದ್ದೇವೆ ಎಂದು 73 ಲಕ್ಷ ಹಣ ಗುಳುಂ ಮಾಡಿದ್ದಾರೆ. ಇದು ಸಚಿವರ ಗಮನಕ್ಕೆ ಬಂದಿಲ್ವಾ ಎಂಬುದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಕಾಡತೊಡಗಿದೆ. ಇನ್ನು ನಗರದಲ್ಲಿ ಸ್ಟ್ರೀಟ್ ಲೈಟ್ಗಳ ದುರಸ್ತಿ ಮಾಡ್ತಿವೆ ಎಂದು 15 ಲಕ್ಷ ಹಾಗೂ ಇನ್ನಿತರ ಕಾಮಗಾರಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ನಗರಸಭೆಯಿಂದ ಈಗ ಮಹಾನಗರ ಪಾಲಿಕೆಯಾಗಿದ್ದು ಆದರೂ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿನ ಅಧಿಕಾರಿಗಳು ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿಯುತ್ತಿದ್ದಾರೆ. ಇನ್ನು ಈ ಬಗ್ಗೆ ಕಾಮಗಾರಿಯ ಇಂಜಿನಿಯರ್ಗೆ ಪ್ರಶ್ನೆ ಮಾಡಿದಾಗ ಮುಂದಿನ ಸಾರಿ ಇದನ್ನ ಸರಿಪಡಿಸುತ್ತೇವೆ ಎಂದು ಬಟರ್ಫ್ಲೈ ಬೀದಿ ದೀಪಗಳ ರಸ್ತೆಗಳಲ್ಲಿ ಬಟರ್ ಫ್ಲೈಲೈಟ್ ಹಾಕಿದ್ದೇವೆಂದು 73 ಲಕ್ಷ ಹಣ ಪಡೆದು ಗುಳುಂ ಗೋಲ್ಮಾಲ್ ಬಹಿರಂಗ. ಹೌದು, ನಗರದ ಪ್ರಮುಖ ರಸ್ತೆಗಳು ಕತ್ತಲಿನಿಂದ ಕೂಡಿ ಜನರಿಗೆ ತೊಂದರೆಯಾಗಬಾರದು ಹಾಗೂ ಸುಂದರವಾಗಿ ಕಾಣಬೇಕು ಎಂದು ಕೋಟಿ ಕೋಟಿ ಅನುದಾನದಲ್ಲಿ ಬಟರ್ಫ್ಲೈ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ವಿಮಾನ ನಿಲ್ದಾಣ ಟುಬುಟ ಕಮಾನ್ ವರೆಗೆ ಯಾವುದೇ ಬಟರ್ಫ್ಲೈ ಬೀದಿ ದೀಪಗಳನ್ನು ಹಾಕಿದ್ದೇವೆ ಎಂದು ಕೋಟ್ಯಾಂತರ ಹಣ ಗೋಲ್ಮಾಲ್ ಮಾಡಲಾಗಿದೆ. ದಾಖಲೆಗಳ ಪ್ರಕಾರ ಎಲ್ಲ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಎಂದು ಅನುದಾನ ಕೂಡ ಬಿಡುಗಡೆಯಾಗಿದೆ. ದೀಪಗಳ ಅಳವಡಿಕೆಯಲ್ಲಿ ಮಹಾ ಗೋಲ್ಮಾಲ್ ನಡೆದಿದೆ ಎಂಬುದು ಬೆಳಕಿಗೆ ಬಂದಿದೆ. ಹೌದು, ಬೀದರ್ ನಗರಸಭೆಯಿಂದ ಅಳವಡಿಸಿದ ಬಟರ್ಫ್ಲೈ ಬೀದಿ ದೀಪಗಳಲ್ಲಿ ಬರೋಬ್ಬರಿ 73 ಲಕ್ಷ ಹಣ ಬಿಡುಗಡೆಯಾಗಿದೆ. ಆದರೆ ಯಾವುದೇ ಬೀದಿ ದೀಪಗಳನ್ನು ಅಳವಡಿಕೆ ಮಾಡದೆ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವುದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. 2023-24ನೇ ಸಾಲಿನ ಎಸ್ಪಿಪಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ ಬೀದರ್ ಹೊರವಲಯದ ವಿಮಾನ ನಿಲ್ದಾಣದಿಂದ ಬುರಾ ಕಮಾನ್ ವರೆಗೆ ಬಟರ್ಫ್ಲೈ ಸ್ಟ್ರೀಟ್ ಲೈಟ್ ಪೋಲ್ಗಳನ್ನು ಅಳವಡಿಸಲು ಬರೋಬ್ಬರಿ 73 ಲಕ್ಷ ಹಣ ಬಿಡುಗಡೆ ಮಾಡಲಾಗಿದೆ. ಆದರೆ 2 ಕಿಲೋಮೀಟರ್ ದೂರದ ಈ ರಾಜ್ಯ ಹೆದ್ದಾರಿಯಲ್ಲಿ 1 ವರ್ಷಗಳೇ ಕಳೆದರೂ ಒಂದೇ ಒಂದು ಬಟರ್ಫ್ಲೈ ಬೀದಿ ದೀಪಗಳನ್ನು ಅಳವಡಿಸದೆ ಲಕ್ಷಾಂತರ ರು ಹಣವನ್ನಾಗಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ನಾವು ಈ ಪೋಲ್ಗಳನ್ನು ಬೇರೆ ಕಡೆ ಹಾಕಿದ್ದೇವೆ ಎಂದು ಹೇಳಲಾಗುತ್ತಿದೆ. ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೇರಿಕೊಂಡು ಗೋಲ್ಮಾಲ್ ಮಾಡಲೆಂದೇ ಇಂದು ಬಟರ್ಫ್ಲೈ ಬೀದಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ ಎಂಬುದು ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗವಾಗಿದೆ. ಇನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ನಿವಾಸದ ಬಳಿಯೇ ಈ ರಸ್ತೆ ಇದ್ದು ಸಚಿವರು ಈ ಬಗ್ಗೆ ಗಮನ ಹರಿಸದೇ ಇರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮನೆಯ ಪಕ್ಕದಲ್ಲೇ ಇರುವ ನಗರದ ಪ್ರಮುಖ ರಸ್ತೆಯಲ್ಲಿ ಬೀದಿ ದೀಪಗಳು ಹಾಗೂ ಪೋಲ್ಗಳನ್ನು ಹಾಕಿದ್ದೇವೆ ಎಂದು 73 ಲಕ್ಷ ಹಣ ಗುಳುಂ ಮಾಡಿದ್ದಾರೆ. ಇದು ಸಚಿವರ ಗಮನಕ್ಕೆ ಬಂದಿಲ್ವಾ ಎಂಬುದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಕಾಡತೊಡಗಿದೆ. ಇನ್ನು ನಗರದಲ್ಲಿ ಸ್ಟ್ರೀಟ್ ಲೈಟ್ಗಳ ದುರಸ್ತಿ ಮಾಡ್ತಿವೆ ಎಂದು 15 ಲಕ್ಷ ಹಾಗೂ ಇನ್ನಿತರ ಕಾಮಗಾರಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ನಗರಸಭೆಯಿಂದ ಈಗ ಮಹಾನಗರ ಪಾಲಿಕೆಯಾಗಿದ್ದು ಆದರೂ ಅಭಿವೃದ್ಧಿ ಹೆಸರಿನಲ್ಲಿ ಇಲ್ಲಿನ ಅಧಿಕಾರಿಗಳು ಕೋಟಿ ಕೋಟಿ ಹಣವನ್ನ ನುಂಗಿ ನೀರು ಕುಡಿಯುತ್ತಿದ್ದಾರೆ. ಇನ್ನು ಈ ಬಗ್ಗೆ ಕಾಮಗಾರಿಯ ಇಂಜಿನಿಯರ್ಗೆ ಪ್ರಶ್ನೆ ಮಾಡಿದಾಗ ಮುಂದಿನ ಸಾರಿ ಇದನ್ನ ಸರಿಪಡಿಸುತ್ತೇವೆ ಎಂದು ಬಟರ್ಫ್ಲೈ ಬೀದಿ ದೀಪಗಳ ಗೋಲ್ಮಾಲ್ ಅನ್ನ ಪರೋಕ್ಷವಾಗಿ ಒಪ್ಪಿಕೊಂಡರು.